Okay, next one is contribution of moral thinkers and philosophers from India and world. Okay, philosophers ನಮ್ಮ ದೇಶದವರು ಮತ್ತು ಇತರೆ ದೇಶಗಳಿಂದ. Okay, so ಅದೇ ನೇಮ್ ಚಾಪ್ಟರ್ ನೇಮ್ ಸಿಲೆಬಸ್ ನೇಮ್. Okay, so ಇದು ಹೆಸರುಗಳು ಇಂಡಿಯನ್ ಫಿಲಾಸಫರ್ಸ್, ವೆಸ್ಟರ್ನ್ ಫಿಲಾಸಫರ್ಸ್. ಓಕೆ, ಹೆಸರು ಏನು ಬರ್ಕೋಬೇಡಿ, ಗೊತ್ತಾಗ ಬರುತ್ತೆ ನಿಮಗೆ. ಬೇಕಂದ್ರೆ ಇದು ಬರ್ಕೊಳ್ಳಿ, ರೈಟ್ ದಿಸ್ ಒನ್. ಇದು ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಿದೆಯಲ್ಲ ಗಾಂಧಿ, ನೆಹರು, ಸ್ವಾಮಿ ವಿವೇಕಾನಂದ ಎಲ್ಲ ಹೆಸರು ಗೊತ್ತಿರುತ್ತೆ. ದೇ ಆರ್ ಇಂಡಿಯನ್ ಫಿಲಾಸಫರ್. ಇನ್ ಕೇಸ್ ಶಾರ್ಟ್ ಆಗಿ ನೋಟ್ ಮಾಡ್ತೀವಿ ಮಾಡಿ ನೋಡ್ಕೊಂಡು. ದೆನ್ ವೆಸ್ಟರ್ನ್ ಫಿಲಾಸಫರ್ಸ್, ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ನೇಮ್ಸ್. ಫಾಸ್ಟ್ ಮಾಡಿ. ಕೇಳಿ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಪೆಲ್ಲಿಂಗ್. ಆಮೇಲೆ ಇದೇ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ. ಯು ರೈಟ್ ಎನಿವನ್. ನಿಮ್ಗೆ ಏನಾದರೂ ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರೋದು ಓನ್ಲಿ ಇಂಡಿಯನ್ ಫಿಲಾಸಫರ್ಸ್ ಆ್ಯಂಡ್ ವರ್ಲ್ಡ್ ಫಿಲಾಸಫರ್. ಬಟ್ ನೀವು ಇದನ್ನೇ ಬರೀಬೇಕು ಅಂತ ಏನಿಲ್ಲ. ಬಟ್ ನಾವು ಸ್ಟ್ಯಾಂಡರ್ಡ್ ಆಗಿ ಇವನು ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಯಾವ ವ್ಯಕ್ತಿ ಇಷ್ಟ, ಯಾವ ಫಿಲಾಸಫರ್ ಇಷ್ಟ, ಯು ಕ್ಯಾನ್ ರೈಟ್ ಇಟ್. ಓಕೆ, ಫುಲ್ ಫ್ರೀಡಮ್. ಈ ಎಕ್ಸಾಮ್ಸ್ಗಳಲ್ಲಿ ಇದೇ ಪ್ಲಸ್ ಪಾಯಿಂಟ್ ಅಂದರೆ. ಓಕೆ, ಆಯ್ತಾ? ನೆಕ್ಸ್ಟ್ ಸ್ಲೈಡ್. ಸಿ ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್. ಓಕೆ, ಆಡಳಿತಕ್ಕೆ ಬೇಸಿಕ್ಸ್ ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ ಹುಡ್ಕೋದು ಫಸ್ಟಿಂದ. ಓಕೆ, ಆಡಳಿತ ಯಾವ್ಯಾವ ಥರ ಇತ್ತು ನಮ್ಮಲ್ಲಿ ಅಂತ. ಓಕೆ, ಸಿ ಫಸ್ಟ್ ಮಹಾಭಾರತ. ಇನ್ ದ್ಯಾಟ್ ಶಾಂತಿ ಪರ್ವ. ಇದು ಯಾರು ಗೊತ್ತಾಗ್ತಿದೆ ನೋಡಿ, ಶಾಂತಿ ಪರ್ವ. ಶಾಂತಿ ಪರ್ವದಲ್ಲಿ ಫಿಲಾಸಫಿ ಆಫ್ ದ ಗವರ್ನೆನ್ಸ್ ಇದೆ. ಓಕೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಅದು ಕಂಪ್ಲೀಟ್ ಬರ್ಕೊಬಿಡಿ. ಹಂಗೆ ಅಂದರೆ ನಿಮಗೆ ಕೊಟ್ಟೆ ಕೊಡ್ತೀವಿ. ಇದನ್ನ ನಿಮ್ಗೆ ನೋಟ್ಸ್ ಬರುತ್ತೆ. ಇದನ್ನೇ ಅಂದರೆ ಪ್ರತಿಯೊಂದು ಪಾಯಿಂಟ್ ಇಟ್ ಟೇಕ್ಸ್ ಮೋರ್ ಟೈಮ್. ನಿಮ್ಗೆ ಏನಾದ್ರು ಅದರಲ್ಲಿ ಸ್ಪೆಷಲ್ ಅನ್ಸಿದ್ರೆ ತಗೊಳ್ಳಿ. ಅಂದರೆ ನಾ ಹೇಳ್ಬೇಕಿಲ್ಲ, ನೀವೇ ನೋಟ್ ಮಾಡಿ. ಹಂಗಿದ್ರೆ ನಾನು ಕೂಡ ಹೇಳ್ತೀನಿ. ಲೈಕ್ ನೋಡಿ, ಮಹಾಭಾರತ ಧರ್ಮರಕ್ಷಕ್ಕೆ ರಚಿತ ಶಾಂತಿ ಪರ್ವ. ಓಕೆ, ದೆನ್ ಕಿಂಗ್ ಶುಡ್ ಸ್ಯಾಕ್ರಿಫೈ ಫಾರ್ ಪರ್ಸನಲ್ ಹ್ಯಾಪಿನೆಸ್. ಓಕೆ, ಆ ಥರ ಪಾಯಿಂಟ್ಸ್ ಒಂದು ಎರಡು ಇದ್ರೆ ನಿಮ್ಗೆ ಗೊತ್ತಿದ್ರೆ ಸಾಕು. ಯು ಕ್ಯಾನ್ ಎಕ್ಸ್ಪಾಂಡ್ ಇಟ್. ಎಕ್ಸಾಮಲ್ಲಿ ನೀವು ಮಿಕ್ಕಿದ್ನ ಎಕ್ಸ್ಪ್ಲನೇಷನ್ನ ಬಟ್ ಹೆಡ್ಡಿಂಗ್ ಏನು ಬರೀಬೇಕು ಅನ್ನೋದು ಗೊತ್ತಾಗುತ್ತಲ್ವ. ಸೊ ಅದಕ್ಕೆ ಇರುತ್ತೆ ಶಾಂತಿ ಪರ್ವ. ಅಲ್ಲಿ ಫಿಲಾಸಫಿಕಲ್ ಬೇಸಿಸ್ ಆಫ್ ದ ಗವರ್ನೆನ್ಸ್. ಓಕೆ, ಅಲ್ಲಿ ಒಂದು ಆಡಳಿತ ಯಾವ ಥರ ಇರಬೇಕು ಅನ್ನೋದು ಬರುತ್ತೆ. ಅಲ್ಲಿ ಒಂದು ಟೈಮ್ ಇತ್ತು, ಅಲ್ಲಿ ಯಾರಿಗಾದ್ರೂ ಒಂದು ನೆಮ್ಮದಿ ಇತ್ತ? ಕುರುಕ್ಷೇತ್ರ ಟೈಮಲ್ಲಿ ತುಂಬ ಗಲಾಟೆ ಗದ್ದಲ. ಓಕೆ, ಈಕ್ವಾಲಿಟಿ ಬರ್ತಿತ್ತ ಅಲ್ಲಿ? ಒಂದು ಸೂರ್ಯ ಮನೆಯಷ್ಟು ಜಾಗ ಕೊಡಲ್ಲ ಅನ್ನೋ ಕಮೆಂಟ್ಗಳು ಬಂದ್ಬಿಡ್ತು. ಓಕೆ, ಸೊ ಅದಂಗೆ ಈಕ್ವಾಲಿಟಿ ಆಗುತ್ತೆ? ನಾವು ಸ್ಟೇಕ್ ಹೋಲ್ಡರ್ಸ್, ನಾವು ಭಾಗಿದಾರರು, ನಮಗೂ ಸಿಗ್ಬೇಕಾಗಿತ್ತು, ಹೌದಲ್ವಾ? ಸೊ ಅಲ್ಲಿ ಆಡುತ್ತೆ ಆಡಳಿತ ಹಂಗಿರ್ಬಾರ್ದು. ಅದು ಆಡಳಿತ ಅಲ್ಲ. ಕೊಡಬೇಕು ನೀವು, ಅವ್ರಿಗೆ ಕೊಡಬೇಕು. ದಟ್ ಇಸ್ ದ ಥಿಂಗ್. ನೆಕ್ಸ್ಟು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಒಳಗೇನು ಯಾವುದೇ ನೀವು ಅಪೇಕ್ಷೆ ಇಟ್ಕೋಬೇಡಿ. ಕರ್ಮ ಅಂದರೆ ಏನೂ ಅಲ್ಲ, ಹ್ಯೂಮನ್ ಆ್ಯಕ್ಷನ್ ಅಂತ ಫಸ್ಟ್ ಸಿಲೆಬಸ್ ಒಂದು ಪಾಯಿಂಟ್ ಇತ್ತಲ್ವಾ. ಆ್ಯಕ್ಷನ್ ಅನ್ನೋ ಪದನೇ ಕರ್ಮ. ಕರ್ಮ ಅಂದರೆ ಕೆಲಸ, ಕಾರ್ಯ. ಗಾಟ್ ಇಟ್? ನಾವು ಕರ್ಮ ಅಂದರೆ ನಾವು ಬೇರೆ ಅನ್ಕೊಂಡ್ಬಿಡ್ತೀವಿ. ಅದು ಇನ್ನೊಂದು ಮೀನಿಂಗ್ ಇದೆ. ಓಕೆ, ಕರ್ಮ ಅಂದರೆ ಆ್ಯಕ್ಚುಲಿ ಕೆಲಸ. ಕರ್ಮಯೋಗಿ ಅಂತಾರಲ್ಲ, ಸತತವಾಗಿ ಕೆಲಸದಲ್ಲೇ ಖುಷಿ ಪಡೋನು, ದಟ್ ಇಸ್ ದ ಕರ್ಮಯೋಗಿ.
ಓಕೆ, ಸೊ ಇನ್ ದ್ಯಾಟ್ ವೇ ನಿಷ್ಕಾಮ ಕರ್ಮ. ಸಿ GSS ಅವ್ರ ಒಂದು ಸಾಂಗ್ ಇದೆ ಗೊತ್ತಾ, ಎದೆ ತುಂಬಿ ಹಾಡುವೇನು ಅಂತ. ಏನಿದೆ ಲೈನು? ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಏನಾಗೆ ಕರ್ಮ ಏನಾಗೆ, ಹಾಡುವುದು ಕರ್ಮ ಏನಾಗೆ ಅಂತ ಬರುತ್ತೆ ಲೈನ್. ಅಂದ್ರೆ ಅದು ನಮ್ಮ ಕರ್ತವ್ಯ, ಇಟ್ಸ್ ಮೈ ಡ್ಯೂಟಿ. ನಾನು ಯಾರ ಕೇಳಿ ಅಂತ ಹಾಡ್ತೀನ? ಸಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇಲ್ಲ ನಾನು ತುಂಬ ಯಾರು ಕೇಳ್ತಿಲ್ಲ ಅಂತ. ಈ ಥರ ಯಾರು ಕೇಳಿ ಬಿಡಿ, ಹರಿಯೋ ನದಿ ಇದ್ದಂಗೆ. ಬೇಕಾದ್ರೆ ನೀರು ಕುಡೀರಿ, ಬೇಡದ ಬಿಡಿ. ನಾನು ಮಾತ್ರ ನದಿ ಥರ ಹರಿತಾ ಇರ್ತೇನೆ, ಅದು ಹೇಳೋದು. ಆಮೇಲೆ ಇನ್ನೊಂದು ಲೈನ್ ಬರುತ್ತೆ ಅಲ್ಲಿ, ಏನು? ಹಾಡೋ ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ನೀವು ಅದಕ್ಕೆ ಬಿರುದು ಸನ್ಮಾನಗೋಸ್ಕರ ನಾವು ಹಾಡು ಆಡ್ಬೇಕಾ? ನೋಡಿ, ನಿರಪೇಕ್ಷ ಭಾವ ಇದೆ ಅದರಲ್ಲಿ, ಅದು ಆ ಕೋಗಿಲೇ ಹೇಳುತ್ತೆ. ಈ ಲೈನ್ಸ್ ಇದೆಯಲ್ವಾ ಸಾಂಗಲ್ಲಿ, ಎಷ್ಟು ಮೀನಿಂಗ್ ಇದೆ ಅದು. ನೀವು ಆ ಥರ ಕನೆಕ್ಟ್ ಮಾಡಬೇಕು. ಅಲ್ಲಿ ಏನು ಕಾಣುತ್ತೆ ಆ ಲೈನ್ಸ್ಗಳಲ್ಲಿ ನಿಮಗೆ? ನಿಷ್ಕಾಮ ಕರ್ಮ ಕಾಣುತ್ತೆ. ಆ ಕೋಗಿಲೆ ಹೇಳುತ್ತೆ, ನನಗೇನೂ ಬೇಕಾಗಿಲ್ಲ, ನೀವು ಯಾರು ಕೇಳಿಸ್ಕೊಳ್ಳಿ ಬಿಡಿ, ನನ್ನ ಕೆಲಸ ನಾನು ಮಾಡಬೇಕು. ನಿಮ್ಮ ಸಮಾಜದಲ್ಲಿ 100 ಜನ 100 ಥರ ಮಾತಾಡ್ತಿರ್ತಾರೆ. ಅವ್ರು ಮಾತಾಡ್ತಾರ, ನಾವು ಬದುಕೋಕ್ಕಾಗತ್ತಾ? ಆಗುತ್ತೆ ಅಂದರೆ ಆಗಲ್ಲ. ಸೊಸೈಟಿನ ಸಂಪೂರ್ಣವಾಗಿ ನಾವು ಖುಷಿ ಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ನಲ್ಲ, ಸರ್ಕಸಲ್ಲಿ ಸಿಂಹ ಬಂದು ಕುಳಿತಿದೆ ಜನಕ್ಕೆ ಖುಷಿಯಾಗಲಿ ಅಂತ, ಆದರೂ ಖುಷಿ ಆಗ್ತಿಲ್ಲ. ಆ ದುಃಖ ಅದು ಇಟ್ಸ್ ಪಾರ್ಟ್, ಸಾಯೋದು ಇರುತ್ತೆ. ಓಕೆ, ದಟ್ ಇಸ್ ಅ ನಿರಪೇಕ್ಷ. ಅದು ಇಲ್ಲೇ ಬರೋದು, ಮಹಾಭಾರತದಲ್ಲಿ ಬರೋದು. ಕಿಂಗ್ ಶುಡ್ ಆಲ್ವೇಸ್ ವರ್ಕ್ ಫಾರ್ ವೆಲ್ಫೇರ್ ಆಫ್ ದ ಪೀಪಲ್. ಓಕೆ, ಕಲ್ಯಾಣ ರಾಜ್ಯ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ತಾನೆ ಪಾಲಿಟಿಯಲ್ಲಿ. ಅದು ವೆಲ್ಫೇರ್ ಥಿಂಗ್ಸ್ ಅಲ್ವಾ, ವೆಲ್ಫೇರ್ ಗೈಡ್ಲೈನ್ಸ್ ಅಲ್ವಾ ಅದು ನಮಗೆ. ಸೊ ವೆಲ್ಫೇರ್ ಅವಾಗೋಯ್ತು. ಈ ಬಸವ ಕಲ್ಯಾಣ ಅಂತ ಒಂದು ಹೆಸರಿದೆ ಗೊತ್ತಾ? ಎಲ್ಲಿದೆ ಅದು? ನಾರ್ತ್ ಕರ್ನಾಟಕದಲ್ಲಿದೆ. ಅದಕ್ಕೆ ಯಾಕೆ ಕಲ್ಯಾಣ ಅನ್ನೋ ಪದ ಬಳಸ್ತಾರೆ? ಕಲ್ಯಾಣ ಅಂದರೆ ವೆಲ್ಫೇರ್. ಸಮಾಜ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಗೊತ್ತಾ? ಕಲ್ಯಾಣ ಅಂದರೆ ವೆಲ್ಫೇರ್. ಬಸವಣ್ಣವ್ರು ಹೇಳ್ತಿದ್ರು, ಬಸವಣ್ಣ ಈಸ್ ಎಕ್ಸ್ಪ್ಯಾಂಡ್ ಅಬೌಟ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಓಕೆ, ಅವರು ಕಲ್ಯಾಣ ಆಗ್ಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಓಕೆ, ಇದು ಕೆಲವರು ಆಶೀರ್ವಾದ ಮಾಡ್ತಾರೆ ಗೊತ್ತಾ, ನೀವು ಕಲ್ಯಾಣ ಆಗ್ಲಿಪ್ಪ ಅಂತ. ಏನಂದ್ರೆ ಅನ್ಬಿಟ್ರಿ ನೀವು, ಏನು ಹಿಂಗೆ ಅಂದ್ಬಿಟ್ರಿ. ಕಲ್ಯಾಣ ಅಂದರೆ ಮದುವೆ ಅಲ್ಲ, ಆ್ಯಕ್ಚುಲಿ ಅದು ಬೇರೆ ಕಲ್ಯಾಣ. ಆ್ಯಕ್ಚುಲಿ ಇನ್ನೊಂದು ಮೀನಿಂಗ್ ಇದೆ ಅದಕ್ಕೆ, ಒಳ್ಳೇದಾಗಲಿ ಅಂತ, ಗುಡ್ ಫಾರ್ ಸೊಸೈಟಿ ಅಂತ. ದಟ್ ಇಸ್ ದ ಮೀನಿಂಗ್. ಓಕೆ, ನಾವು ಅದೇ ಪ್ರಾಬ್ಲಮ್ ಇರೋದು, ಒಂದು ಪದಕ್ಕೆ ಒಂದೇ ಇಂಟರ್ಪ್ರಿಟೇಷನ್ ಮಾಡೋದು ನಾವು. ಸುಪ್ರೀಂ ಕೋರ್ಟ್ ಕೂಡ ಒಂದು ಪದಕ್ಕೆ ಹಲವಾರು ಇಂಟರ್ಪ್ರಿಟೇಷನ್ ಮಾಡುತ್ತೆ. ಆ ಇಂಟರ್ಪ್ರಿಟೇಷನ್ ಮಾಡಿನೇ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ತುಂಬ ವೈಡ್ ಆಗಿದೆ ನೋಡಿ. ಅದರಲ್ಲಿ ತುಂಬ ಅಂಶಗಳಿದ್ದಾವೆ. ಆರ್ಟಿಕಲ್ 19 ಎಷ್ಟು ಅಂಶಗಳಿದೆ ಅದರಲ್ಲಿ, ಆರ್ಟಿಕಲ್ 21 ಎಷ್ಟೊಂದು ಡಿಫ್ರೆಂಟ್. ಆದರೆ ಪ್ರತಿಯೊಂದು ಸಲ ಈ ಥರ ಇರ್ಬೋದು, ಈ ಥರ ಪ್ರತಿಯೊಂದು ಸಲ ಸುಪ್ರೀಂ ಕೋರ್ಟು ಅರ್ಥ ವಿವರಣೆ ಕೊಡ್ತಾ ಹೋಯಿತು ಆ ಆರ್ಟಿಕಲ್ಗೆ. ಅದು ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ಮೇನಕಾ ಗಾಂಧಿ ಕೇಸ್ ಅಂತ ನೋಡಿದಿರಲ್ವಾ ಪಾಲಿಟಿ ಕಂಪ್ಲೀಟ್ ಆಗಿದೆಯಾ ಪಾಲಿಟಿ? ಸೊ ಅದರಲ್ಲೆಲ್ಲ ಬರುತ್ತೆ ನೋಡಿ. ಅಂದರೆ ಸುಪ್ರೀಂ ಕೋರ್ಟಿಗೆ ಆ ರೈಟ್ಸ್ ಇದೆ ಇಂಟರ್ಪ್ರಿಟೇಷನ್ ಮಾಡೋದು. ಸಂವಿಧಾನದಲ್ಲಿರೋಂಥ ಒಂದು ಪದದ ಅರ್ಥ ಏನು ಅಂತ ಹೇಳಕ್ಕೆ ಒಂದು ಹಕ್ಕಿದೆ. ಓಕೆ, ಸೊ ಇನ್ ದ್ಯಾಟ್ ವೇ ವೆಲ್ಫೇರ್ ಅಂತ ಹೇಳ್ತಾರೆ. ಕೃಷ್ಣ ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಅದಷ್ಟೇ ನನ್ನ ಗುರಿ. ಬೆಟ್ಟ ಎತ್ತಿ ಹಿಡಿದಲ್ವಾ, ಏನು ತನಗೋಸ್ಕರ ಹಿಡಿದ್ ನಾವು ನೋಡಿದ್ರಲ್ವಾ, ಒಂದು ಇಶ್ಯೂ ಆಗುತ್ತೆ. ಬೆಟ್ಟ ಎತ್ತಿ ಹಿಡಿದ್ಬಿಡ್ತಾನೆ, ಎಲ್ಲ ಕೆಳಗೆ ಜನ ಇರ್ತಾರೆ. ಯಾಕೋಸ್ಕರ ಹಿಡ್ದಾವ? ವೆಲ್ಫೇರ್ ಆಫ್ ಸೊಸೈಟಿ. ಸೊ ಆ ಕಲ್ಪನೆ ನಮ್ಮಲ್ಲಿದೆ, ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ. ಓಕೆ, ಅಂದರೆ ಗುಡ್ ಗವರ್ನೆನ್ಸ್, ಜನಕ್ಕೆ ಒಳ್ಳೇದು ಮಾಡಿದ್ರೆ ನಾವು ಬಂದಿರೋದೇ ಅದಕ್ಕೆ, ಸೊಸೈಟಿನ ಏನೋ ಅಪ್ಡೇಟ್ ಮಾಡೋಕ್ಕೆ. ಅವಾಗೆ ಜನ್ಮಕ್ಕೊಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ರೆ ಸುಮ್ಮನೆ ಹೋಗಿ ಹುಟ್ಟೋದು, ಏನೋ ಕೆಲಸ ಮಾಡೋದು, ಸಂಬಳ ತಗೊಳ್ಳೋದು, ಸಾಯೋದು, ಈ ಥರ ಆಗ್ತದೆ. ಸಮಥಿಂಗ್ ಎಷ್ಟಾಗುತ್ತೆ ಅಷ್ಟು ನೀವು ಅದೇ ಮಾಡಬೇಕು, ಇದೇ ಮಾಡಬೇಕು, ದೊಡ್ಡ ಬದಲಾವಣೆ ತಗೋಬೇಕೇನಿಲ್ಲ. ನಿಮ್ಮ ಕಡೆಯಿಂದ ಏನಾಗುತ್ತೆ ಕಾಂಟ್ರಿಬ್ಯೂಷನ್ ಗುಡ್ ಥಿಂಗ್ ಇರಬೇಕು ಅಷ್ಟೇ. ನೆಕ್ಸ್ಟ್, ಕಿಂಗ್ ಶುಡ್ ಸ್ಯಾಕ್ರಿಫೈ ಪರ್ಸನಲ್ ಹ್ಯಾಪಿನೆಸ್. ನೋಡಿ, ತನ್ನ ವ್ಯಕ್ತಿ ಖುಷಿನ ಬಿಡಬೇಕು, ವೈಯಕ್ತಿಕವಾದಂತಹ ಹಿತಾಸಕ್ತಿನ ಬಿಡಬೇಕು ಸೊಸೈಟಿಗೋಸ್ಕರ. ಸ್ಯಾಕ್ರಿಫೈ ಪರ್ಸನಲ್ ಹ್ಯಾಪಿನೆಸ್. ಓಕೆ, ತ್ಯಾಗ ಅಮರ. ಕೇಳಿದ್ರತ್ತ ಈ ಲೈನು ಎಲ್ಲಿ ಕೇಳಿದ್ರ? ತ್ಯಾಗ ಅಮರ ಅಂತ. ಮುಖ ಮಳೆ ಕ್ಲೈಮ್ಯಾಕ್ಸ್ ಅಲ್ವಾ? ನಾವು ಅದನ್ನೇ ಅಷ್ಟೇ ಯೋಚನೆ ಮಾಡ್ತೀವಿ. ತ್ಯಾಗ ಅಮರ ಅಂದ್ರೆ ಏನು? ಅಲ್ಲಿ ಪರ್ಸನಲ್ ಹ್ಯಾಪಿನೆಸ್
ಇದು ಆಗುತ್ತಾ, ಮ್ಯಾಟ್ರ್ ಆಗುತ್ತಾ? ಬಿಟ್ಕೊಡ್ತಾನೆ ಅವನು. ಸೊ ನೀವು ಆ ಥರ ಅಂದರೆ ನೀವು ಈ ಥರ ಯೋಚನೆ ಮಾಡೋದು. ನಾವು ಯಾವುದರಲ್ಲಿ ಒಂದು ಏನೋ ಮೆಸೇಜ್ ಇರುತ್ತೆ. ಪರ್ಸ್ನಲ್ ಹ್ಯಾಪಿನೆಸ್ ಮುಖ್ಯ ಅಲ್ಲ. ಅಲ್ಲಿ ಆ ಹಿರಿಯರು, ಅಲ್ಲಿರೋಂಥ ಒಂದು ಸಂಬಂಧ ಚೆನ್ನಾಗಿ ಉಳ್ಕೊಳ್ಳಿ, ಇಲ್ಲಾಂದರೆ ಹಾಳಾಗುತ್ತೆ. ದ್ಯಾಟ್ ಇಸ್ ದ ಸ್ಯಾಕ್ರಿಫೈ ಅಂದರೆ ತ್ಯಾಗ. ಅದು ಅಮರವಾಗಿರುತ್ತೆ ಅಂತ ಹೇಳೋದು. ಸೊ ದ್ಯಾಟ್ ಇಸ್ ದ ಥಿಂಗ್. ಪರ್ಸ್ನಲ್ ಹ್ಯಾಪಿನೆಸ್ ತ್ಯಾಗ ಮಾಡಬೇಕಾಗುತ್ತೆ. ಇದು ಅವಾಗ ಹೇಳಿದ್ ನೋಡಿ, ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಇದೆ. ಓಕೆ, ಈ ಯೂನಿವರ್ಸಲ್ ಆಗಿರುತ್ತೆ ಅದು. ಇನ್ನೂ ಒಂದು 1000 ವರ್ಷ ಹೋಗುತ್ತೆ, ಯೂನಿವರ್ಸಲ್ ಆಗಿರುತ್ತೆ. ಈ ಪ್ರಿನ್ಸಿಪಲ್ಸ್ ವ್ಯತ್ಯಾಸ ಆಗಲ್ಲ. ಹಂಗಿದೆ ಅದು ಯೂನಿವರ್ಸಲ್ ಎಥಿಕ್ಸ್. ನೋಡಿ ಹಂಗಿರ್ಬೇಕು, ಏನಾದರೂ ಹೇಳಿದ್ರೆ ಹಂಗಿರ್ಬೇಕು. ನೆಕ್ಸ್ಟ್ ನೋಡಿ, ಕಿಂಗ್ ಶುಡ್ ಪ್ರೊಟೆಕ್ಟ್ ಧರ್ಮ. ಇದೆ ಧರ್ಮ ರಕ್ಷತಿ ರಕ್ಷಿತ. ಧರ್ಮ ಅಂದರೆ ಫಸ್ಟ್ ಡೇನೇ ಹೇಳಿದ್ದೆ, ರೈಟ್ನೆಸ್, ಸರಿಯಾಗಿರೋದು. ಸಮಾಜ ಯಾವನ್ನ ಸ್ವೀಕಾರ ಮಾಡುತ್ತೆ ಅದೇ ಧರ್ಮ. ಮಹಾಭಾರತದಲ್ಲಿ ಅದೇ ಹೇಳಿದ್ದಲ್ವಾ, ರೈಟ್? ಸೊ ಇಲ್ಲೇನಾಗುತ್ತೆ, ಇವ್ರೇನ್ ಮಾಡ್ತಿದ್ದಾರೆ ಗೈಡ್ ಮಾಡ್ತಿದ್ದಾರೆ ತಾನೆ, ಹಿಂಗಿರ್ಬೇಕು ಅಂತ. ಓಕೆ, ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಸರ್ಕಾರಕ್ಕೆ ನೀವು ಹಿಂಗಿರ್ಬೇಕು ಅಂತ ಹೇಳೋ ಪ್ರಿನ್ಸಿಪಲ್ಸ್ ಯಾವುದು? DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ನಿಮಗೆ ಡೈರೆಕ್ಷನ್ ತೋರಿಸುತ್ತೆ ಅದು. ಹೆಸರೇ ನೋಡಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಹಿಂಗೆ ಓದ್ಬೇಕು, ನೀವು ಹಿಂಗೆ ಅರ್ಥ ಮಾಡ್ಕೋಬೇಕು. ಅದನ್ನ ಸರ್ಕಾರಕ್ಕೆ ಹೇಳುತ್ತೆ, ಗೋ ಇನ್ ದಿಸ್ ಡೈರೆಕ್ಷನ್ ಅಂತ. ದಿಸ್ ಇಸ್ ದ ರೈಟ್ ಡೈರೆಕ್ಷನ್ ಅಂತ ಹೇಳುತ್ತೆ. ದೇ ಆರ್ ವೆಲ್ಫೇರ್ ಸ್ಕೀಮ್ಸ್ ಅಲ್ವಾ? ವೆಲ್ಫೇರ್ ತಾನೆ, ಅದನ್ನೇ ಇರೋದಲ್ವಾ? ನೀವು ಒರಿಜಿನಲ್ ಸಂವಿಧಾನ ನೋಡಿದ್ದೀರಾ? ಅಂದರೆ ಅಟ್ಲೀಸ್ಟ್ ಅದ್ರದ್ದು ಇಮೇಜಸ್ ಆಗಲಿ ಏನಾದ್ರು ನೋಡಿದ್ದೀರಾ? ಅಲ್ಲಿ ನೋಡಿ, DPSPಗೆ ಇದೇ ಚಿತ್ರ ಬರೋದು. ಅಂದರೆ ಕೃಷ್ಣ ಮಾರ್ಗದರ್ಶನ ತೋರಿಸೋದು. ಅಂದರೆ ರೈಟ್ ಡೈರೆಕ್ಷನ್ ತೋರಿಸ್ಬೇಕು ಸರ್ಕಾರಕ್ಕೆ, ಆಡಳಿತಕ್ಕೆ ರೈಟ್ ಡೈರೆಕ್ಷನ್ ತೋರಿಸ್ಬೇಕು ಅಂತಾನೆ. ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಾರ್ ಗೌರ್ಮೆಂಟ್. ಓಕೆ, ನೆಕ್ಸ್ಟ್ ರೈಟ್ನೆಸ್. ಇದು ರಕ್ಷಣೆ ಮಾಡಬೇಕು ನೀವು ಅನ್ನೋದೇ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನಿನ್ನೆ ಇತ್ತಲ್ವಾ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಎಮೋಷನ್ಸ್. ಅದನ್ನು ನಿಯಂತ್ರಣ ಮಾಡಬೇಕು. ಎಲ್ಲಿ? ಆಡಳಿತದಲ್ಲಿ. ಹೆಂಗೆ? ರಾಜಯೋಗದಿಂದ. ರಾಜಯೋಗ ಅಂದರೆ ಈಗ ಕೆಲವರು ತುಂಬ ಕೋಪ ಮಾಡ್ಕೊಂಡಿರ್ತೀರ, ಅಥವಾ ಏನೋ ಒಂದು ಫುಲ್ ಅಳ್ತಿರ್ತಾರೆ. ಒಬ್ಬ ಹೇಳ್ತಾರೆ, ಒಂದು ಕಡೆ ಹೋಗಿ ಸುಮ್ಮನೆ ಕುಂತ್ಕೋ, ಡೀಪ್ ಬ್ರೀದಿಂಗ್ ತಗೋ, ಓಕೆ, ಸ್ವಲ್ಪ ಶಾಂತ ಆಗುವಂತ ಹೇಳ್ತಿರ್ತಾರೆ. ನಾನು ತಲೆ ಕಟ್ಟಿದೆ ಇಲ್ಲಿ, ನೀನು ಡೀಪ್ ಬ್ರೀದಿಂಗ್ ತಗೋ ಅಂತೀಯ ಅಂತ ನಾವು ಅಂತಿರ್ತೀವಿ. ಆ್ಯಕ್ಚುಲಿ ದೇ ಆರ್ ಟೆಲಿಂಗ್ ರೈಟ್ ಥಿಂಗ್. ಎಲ್ಲದರಿಂದ ಆ್ಯಕ್ಚುಲಿ ತುಂಬ ಕಷ್ಟ. ಅದು ಮೆಡಿಟೇಷನ್ ಅಂದರೆ ನಾವು ಏನು ಮಾಡೋದು, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಅಂದ್ಕೊಂಡಿದ್ದೀವಿ. ರೈಟ್, ಕರೆಕ್ಟ್, ತಪ್ಪಲ್ಲ. ಕುಂತ್ಕೊಂಡ ಮೇಲೆ ಇದರಿಂದ ಆಚೆ ಹೋಗೋಕೆ ಟ್ರೈ ಮಾಡಬೇಕು. ಒಂದು ವೇಳೆ ಇದರಿಂದ ನೀವು ಆಚೆ ಹೋದ್ರೆ ಇವಾಗ ಪಾರ್ಟ್ ಆಫ್ ನೇಚರ್ ಆಗಿಬಿಡ್ತೀರ, ನಿಸರ್ಗದಲ್ಲಿ ಒಂದಾಗಿಬಿಡ್ತೀರಿ. ನಿಮ್ಮ ಆತ್ಮ ಪರಮಾತ್ಮನ ಜೊತೆ ಮಿಂಗಲ್ ಆಗಿಬಿಡುತ್ತೆ. ಸರ್ ಏನು ಹೇಳ್ತಿದ್ರೆ, ಈಸ್ ಇಟ್ ಪಾಸಿಬಲ್ ಅಂತ? ಎಸ್, ಆ ರೇಂಜಿಗೆ ನಿಮ್ಮ ಕಾನ್ಸಂಟ್ರೇಷನ್, ಏಕಾಗ್ರತೆ ಇದ್ದರೆ ಅದು ಪಾಸಿಬಲ್ ಆಗುತ್ತೆ. ಅದೇ ರಾಜಯೋಗ ಇಲ್ಲಿ ಹೇಳೋದು. ಅದನ್ನ ಏನು ಮಾಡ್ಬೇಕು ನಾವು? ಕಂಟ್ರೋಲ್ ದೀಸ್ ಥಿಂಗ್ಸ್. ಇದನ್ನ ನಿಯಂತ್ರಿಸ್ಬೇಕು ನಾವು. ಅದಕ್ಕೆ ನೆಕ್ಸ್ಟ್ ಜ್ಞಾನಯೋಗ, ನಾಲೆಜಿಂದ ಇಂಟೆಲಿಜೆನ್ಸ್. ನಿನ್ನೆ ಓದಿರುತ್ತಾನೆ ಜ್ಞಾನಯೋಗ, ಇಂಟೆಲಿಜೆನ್ಸ್, ಎಮೋಷನ್ಸ್ ಇಂಟೆಲಿಜೆನ್ಸ್ ಇಂದ ಕಂಟ್ರೋಲ್ ಮಾಡಬೇಕು. ದಟ್ ಇಸ್ ದ ಥಿಂಗ್. ನೆಕ್ಸ್ಟ್ ಭಕ್ತಿ ಯೋಗ, ಇನ್ವಾಲ್ವ್ಮೆಂಟ್. ಭಕ್ತಿ ಚಳವಳಿ ಕೇಳಿದಿರುತ್ತಾನೆ. ಯಾವ ಟೈಮಿಗೆ ಇತ್ತು ಭಕ್ತಿ ಚಳವಳಿ? ಹಿಸ್ಟ್ರಿಯಲ್ಲಿ ಓದಿದಿರ್ತಾನೆ ಭಕ್ತಿ ಚಳವಳಿ. ಮಿಡಿವಲ್ ಹಿಸ್ಟ್ರಿ ಟೈಮಿಗೆ ಬರುತ್ತೆ. ಏನು ಭಕ್ತಿ ಚಳವಳಿ ಅಂದರೆ? ಭಕ್ತಿ ಚಳವಳಿ ಗೊತ್ತಿಲ್ವಾ? ವಚನ ಚಳವಳಿ ಭಕ್ತಿ ಚಳವಳಿ, ದಾಸ ಚಳವಳಿ ಭಕ್ತಿ ಚಳವಳಿ, ಸಂಗಮ ತಮಿಳುನಾಡಲ್ಲಿ ಅದು ಭಕ್ತಿ ಚಳವಳಿ, ಮಹಾರಾಷ್ಟ್ರದಲ್ಲಿ ಏಕನಾಥ ಜ್ಞಾನನಾಥ ತುಕಾರಾಮ ಅದು ಭಕ್ತಿ ಚಳವಳಿ, ನಾರ್ತಲ್ಲಿ ಕಬೀರ್ ದಾಸರು, ಯಾರು ಅದು ಸೂಫೀಸ್ ಅಂದ್ರು ಭಕ್ತಿ ಚಳವಳಿ. ವಾಟ್ ದೇ ಸೇಡ್, ಅವ್ರ ಸಮಾಜದಲ್ಲಿ ಏನಾದರೂ ಕೆಟ್ಟದನ್ನ ತುಂಬಿದ್ರ ನೋಡಿ, ಇಲ್ಲ. ಅಕ್ಕಮದಿ ವಚನ ಓದಿ ಈಕ್ವಾಲಿಟಿ ಬಗ್ಗೆ ಹೇಳ್ತಾರೆ ಅವರು. ಓಕೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ,
ಏನೋ ಹೊನ್ನು ಮಾಯ ಎಂಬರು ಹೆಣ್ಣು ಹೊನ್ನು ಮಾಯ ಅಲ್ಲ, ನಿಮ್ಮ ಮನದ ಮುಂದಣವೇ ಮಾಯ ಅಂತ ನೋಡಿ. ನೀವು ಹಾಗೆ ಪೋಟ್ರೆ ಮಾಡೋಕ್ಕೆ ಹೋಗಬೇಡಿ, ಹೆಣ್ಣು ಮಾಯೆಗೆ ಇದೆಲ್ಲ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಮನದ ಮುಂದಣ ಇದೆಯಲ್ವಾ ಮನಸ್ಸಲ್ಲಿ, ಅದು ಮಾಯೆ, ಅದನ್ನು ತಿದ್ಕೊಳ್ಳಿ ನೋಡಿ. ಸೊ ದೇ ರೆಕ್ಟಿಫೈಡ್. ಇದು ಈ ಥರ ಬರಬೇಕು. ಅವ್ರು ಹೇಳಿದ್ರು ಈಕ್ವಾಲಿಟಿ ತಂದರು, ಜೆಂಡರ್ ಈಕ್ವಾಲಿಟಿ ತಂದರು. ಅಲ್ಲಿ ಆಗ ವಚನಕಾರರಲ್ಲಿ ಬರೀ ಗಂಡ್ಮಕ್ಳಿದ್ರ, ಹೆಣ್ಮಕ್ಳು ಎಷ್ಟು ಜನ ಬರ್ತಿಲ್ಲ ವಚನಗಳು. ನೀವು ಜೆಂಡರ್ ಈಕ್ವಾಲಿಟಿ ಆಯ್ತಾನೆ. ಅಲ್ಲಿ ಬರೀ ಹೈಯರ್ ಕಾಸ್ಟ್ನವ್ರು ಇದ್ರ, ಮಾತಾಡ ಚೆನ್ನಾಗಿರ್ಲಿಲ್ವಾ ಭಕ್ತಿ ಚಳುವಳಿ, ರೈಟ್? ಅಲ್ಲಿ ಈಕ್ವಾಲಿಟಿ ಬಂತು ತಾನೆ. ಹೈಯರ್ ಕಾಸ್ಟ್ ಲೋವರ್ ಕಾಸ್ಟ್, ಶ್ರೀಮಂತರು ಬಡವರು ಅಂತ ವ್ಯತ್ಯಾಸ ಆಯ್ತು? ಏನೂ ಆಗಲಿಲ್ಲ. ಅನ್ನದಾಸೋಹ ಮಾಡಿದ್ರು ತಾನೆ. ಅನ್ನದಾಸೋಹ ಏನು? ವೆಲ್ಫೇರ್ ಆಫ್ ಸೊಸೈಟಿ. ಈಗ ಮಿಡ್ ಡೇ ಮೀಲ್ಸ್ ಹಾಕ್ತಿರ್ತಾನೆ ಶಾಲೆಗಳಲ್ಲಿ, ಬಿಸಿ ಊಟ ಹಾಕ್ತಿರ್ತಾನೆ, ಗೌರ್ಮೆಂಟೇ ಕೊಡ್ತಿರ್ತಾನೆ. ಮಠಗಳಲ್ಲಿ ಅನ್ನದಾಸೋಹ ಮಾಡ್ತಿರ್ತಾನೆ. ಏನು ವ್ಯತ್ಯಾಸ ಇದೆ? ಸೊ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ತಾನೆ. ಬಂದವ್ರು ನೆಮ್ಮದಿಯಿಂದ ಊಟ ಮಾಡಲಿ, ಹೋಗ್ಲಿ. ದಟ್ ಇಸ್ ದ ವೆಲ್ಫೇರ್. ಭಕ್ತಿ ಯೋಗ. ನೆಕ್ಸ್ಟ್ ಕರ್ಮಯೋಗ. ಕರ್ಮಯೋಗ ಅಂದರೆ, ಕರ್ಮ ಅಂದರೆ ಹೇಳಿದ್ದೀನಿ, ಏನೂ ಗೊತ್ತಿಲ್ಲ, ನಾನು ಕೆಲಸ ಮಾಡ್ಬೇಕಷ್ಟೇ, ಅದ್ರ ಫಲಾಫಲ ಬಿಟ್ಬಿಡ್ಬೇಕು. ವರ್ಕ್ ಈಸ್ ವರ್ಷಿಪ್, ಆ ರೀತಿ ಇರುತ್ತಲ್ವಾ, ಅದಕ್ಕೆ ಕರ್ಮಯೋಗ ಅಂತ ಬರುತ್ತೆ. ನೆಕ್ಸ್ಟ್ ರಾಮಾಯಣ. ಮರ್ಯಾದಾ ಪುರುಷೋತ್ತಮ. ಸಿ ಫಸ್ಟ್ ನೋಡಿ ವರ್ಡ್ ಇಂಡಿವಿಜುವಲ್, ವ್ಯಕ್ತಿತ್ವ. ಈ ವರ್ಡ್ ಸುಮ್ಮನೆ ಬರುತ್ತಾ? ಮರ್ಯಾದೆ ಅಂದ್ರೆ ಏನು? ರೆಸ್ಪೆಕ್ಟ್ಫುಲ್. ಅಲ್ಲೊಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವ ಬಿಲ್ಡಪ್ ಆಗ್ಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ಏನು ಕ್ವಾಲಿಟೀಸ್ ಇರಬೇಕು? ಈಗ ಇನ್ನೇ ಹೇಳಿದ್ರು ಫಸ್ಟ್ ಕ್ಲಾಸಿಂದ ಇಲ್ಲಿ ಅದೇ ಕ್ವಾಲಿಟೀಸ್ ಇರ್ಬೇಕು ತಾನೆ. ಅದೆಲ್ಲ ಇತ್ತು ಆ ವ್ಯಕ್ತಿಗೆ. ನೆಕ್ಸ್ಟ್ ನೋಡಿ, ಮಾರಲ್ ಕ್ಯಾರೆಕ್ಟರ್ ಆಫ್ ಕಿಂಗ್ ರಾಮ ಡಿಫೈನ್ ದ ಎಥಿಕಲ್ ನಾರ್ಮ್ಸ್ ಆಫ್ ಸೊಸೈಟಿ. ಅವನು ಕರೆಕ್ಟ್ ಆಗಿದ್ದಾರಲ್ವ ರಾಮ, ಸೊಸೈಟಿನ ಕರೆಕ್ಟ್ ಆಗಿದೆ. ಮೊದಲು ರಾಜ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಪ್ರಜೆಗಳು ಕರೆಕ್ಟ್. ಯಥಾ ರಾಜ, ಮತ್ತೆ ಅದೇ ಕರೆಕ್ಟ್ ಆಗೋದಿಲ್ಲ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಇದೇ ಎ ಪಾಯಿಂಟ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಯಾರು ಮೀಟ್ ಆಗಿದ್ದಾನೆ? ಶಬರಿ. ಏನು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅವರು? ಒಬ್ಬ ಸಾಮಾನ್ಯ ಮಹಿಳೆ, ವಯೋವೃದ್ಧೆ. ಅವರು ಯಾರಿಗೋಸ್ಕರ ಕಾಯ್ತಾ ಇದ್ರು? ರಾಮನಿಗೋಸ್ಕರ ಕಾಯ್ತಾ ಇದ್ದಲ್ವಾ? ಅವ್ನು ಮೀಟ್ ಆದಾಗ ನಾನೇನು, ನನ್ನ ರೇಂಜ್ ಏನು, ನಾನು ಅಯೋಧ್ಯದ ರಾಜ ಆಗಿದ್ದೆ, ನೀವೇನು ಅನ್ನೋ ಥರ ಬಂತ. ಅವ್ರು ಕೊಟ್ಟಿರೋ ಹಣ್ಣು ತಿಂದಾನೆ ಅವನು. ನೀವು ಅಧಿಕಾರಿಗಳಾಗಿರ್ಬೇಕು. ಯು ಹ್ಯಾವ್ ಟು ಗೋ ಫಾರ್ ಕಾಮನ್ ಪರ್ಸನ್ಸ್ ಮ್ಯಾನ್. ನಾನು ಅನ್ನೋದು ಆಟಿಟ್ಯೂಡ್ ಇರಬಾರ್ದು. ಅವರಿಗೆ ಇರಲಿಲ್ಲ, ಅವಾಗಿನ ಕಾಲದಲ್ಲೇ ಇರಲಿಲ್ಲ ಇದು. ಈಗ ಯಾಕಿದು ಇನ್ನೂ ಆ್ಯಕ್ಚುಲಿ ಒಳ್ಳೇದಾಗ್ತಾ ಹೋಗ್ಬೇಕು ಕಾಲ ಹೋದಂಗೆ. ವಿ ಹ್ಯಾವ್ ಟು ಚೇಂಜ್. ಅದಕ್ಕೆ ಹೇಳೋದು ನಮ್ಮ ಕಾಲ ಕೆಟ್ಟಿದೆ. ಇಲ್ಲ ಇಲ್ಲ, ನಾವು ಚೇಂಜ್ ಆಗಿದ್ದೀವಿ, ಕಾಲ ಕರೆಕ್ಟಾಗಿ ಇದೆ. ಸೊ ದ್ಯಾಟ್ ಇಸ್ ದ ಥಿಂಗ್. ಸಿ ಆ ಕಾಂಟ್ರಿಬ್ಯೂಷನ್ ನೋಡಿ, ಆ ಸಿಂಪ್ಲಿಸಿಟಿ ನೋಡಿ, ಆ ಸರಳತೆ ನೋಡಿ. ಅದಕ್ಕೆ ಅಲ್ವಾ ಧರ್ಮ ಅನ್ನೋದು ಏನಾದ್ರು ಒಬ್ಬ ಮನುಷ್ಯನ ರೂಪದಲ್ಲಿ ಬಂದರೆ ಅದು ರಾಮನ ರೂಪದಲ್ಲಿ ಇರುತ್ತೆ ಅಂತ ಹೇಳೋದು. ದ್ಯಾಟ್ ಇಸ್ ದ ಇಂಡಿಯನ್ ಫಿಲಾಸಫಿ ಹೇಳುತ್ತೆ. ಅಟ್ಲೀಸ್ಟ್ ನಾವು 10%, 1% ಬದುಕಿದ್ರು ನಾವು ಗ್ರೇಟ್ ಪರ್ಸನ್ ಆಗ್ತೀವಿ ನಾವು ಇರೋ ಸೊಸೈಟಿಯಲ್ಲಿ. ಊರಿಗೆ ಎಲ್ಲದಕ್ಕೂ ನನ್ನ ಹೆಸರು ಫೇಮಸ್ ಆಗಬೇಕು ನನಗೆ ಬೇಕಾಗಿಲ್ಲ. ನಮಗೆ ತೃಪ್ತಿ ಇದ್ರೆ ಸಾಕು. ನೀವೆಲ್ಲ ಅವನು ಎಲ್ಲಿಂದ ಅವನ ಆಯುಷ್ಯ ಎಲ್ಲಿ ಕಳೆದ? ಅವನ ಆಯುಷ್ಯ ಅರ್ಧ ಕಾಡಲ್ಲೇ ಕಳೆದ ಆ ವ್ಯಕ್ತಿ. ಏನು ಇಶ್ಯೂಸ್ ಬಂತು ಫ್ಯಾಮಿಲಿಯಲ್ಲಿ? ಹೋಗ್ಬೇಕು ಅನ್ನೋದು ಬಂದಲ್ವಾ? ಹೋಗ್ಬೇಕು ಅನ್ನೋದು ಬಂದದ್ದು. ದಶರಥ ರಾಜ ಅವನು ಕರೀತಾನೆ. ಕರೆದ್ಬಿಟ್ಟು, ನಾನು ಅವ್ನು ಈ ಮಾತು ಹೇಳಿದ್ರೆ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ ಅನ್ನೋ ಭಯ ಇರುತ್ತೆ ಅವನಿಗೆ. ಕರೆದ್ಬಿಟ್ಟು, ನೀನು ಹಿಂಗೆ ನಿನಗೆ 14 ವರ್ಷ ಹೋಗ್ಬೇಕು ನೀನು ಅಂತಂದಾಗ ಅವನೇನು ಅವನ ಮಕ್ಕದಲ್ಲಿ ಯಾವ ವ್ಯತ್ಯಾಸಗಳು ಕಾಣಲ್ಲ. ಹೌದಾ, ಹೋಗ್ತೀನಿ ಅಂತಾನೆ ಅಷ್ಟೇ. ಪಿತೃವಾಕ್ಯ ಪರಿಪಾಲಕ ಅಂತ ಕರೀತಾರೆ. ಹೋಗ್ತೀನಪ್ಪ ಅಷ್ಟೇ. 14 ವರ್ಷನ ಎಲ್ಲಿ? ದಂಡಕಾರಣ್ಯಕ್ಕೆ ಹೋಗ್ಬೇಕು. ಯಾಕಲ್ಲಿ ಪ್ಲಾನ್ ಹಾಕಿರ್ತಾರೆ ಅವ್ನು ಕಳ್ಸ್ಬೇಕಂತ. ಅದು ಕ್ರೂರವಾದ ಕಾಡಿರುತ್ತೆ. ಇವ್ನು ವಾಪಸ್ ಬರಬಾರ್ದು. ಅವ್ನು ಯಾವುದೋ ರಾಕ್ಷಸ ಮುಗಿಸ್ಬಿಡ್ಲಿ ಅವ್ನ ಕತೆ, ಇವ್ನು ವಾಪಸ್ ಅಯೋಧ್ಯೆಗೆ ಬರಬಾರ್ದು ಅನ್ನೋ ಪ್ಲಾನ್ ಇರುತ್ತೆ. ಎಲ್ಲಿ ಹೋಗ್ಬೇಕು ಹೇಳಿ? ನೀವು ಆ ಕಡೆನೇ ಹೋಗ್ತೀನಿ. ನೀ ದಂಡಕಾರಣ್ಯ ಕಾಡಿಗೆ ಹೋಗ್ಬೇಕು. ಎಸ್, ಹೋಗ್ತೀನಿ ಅಂತ. ಈಗ ನೋಡಿ ಕರೆಂಟ್ ಪಾಲಿಟಿಕ್ಸ್. ಅವನಿಗೆ ಅಧಿಕಾರ ಪಟ್ಟಾಭಿಷೇಕ, ನೆಕ್ಸ್ಟ್ ಡೇ ಪಟ್ಟಾಭಿಷೇಕ ಆಯ್ತು ಅವನಿಗೆ. ನೆಕ್ಸ್ಟ್ ಡೇ CM ಓದ್ತಿತ್ತು ಅನ್ಕೊಳ್ಳಿ. ನಮ್ಮಲ್ಲಿ ಹೆಂಗೆ ಓಡಾಡ್ತಿರ್ತಾರೆ ಇಲ್ಲಿ, ಹೋಟೆಲ್ ಓಡಾಡ್ತಿರ್ತಾರೆ, ರೆಸಾರ್ಟ್ ನೋಡಿ. ಕನೆಕ್ಟ್ ಮಾಡಿ ಹೆಂಗಿತ್ತು ನಮ್ದು ಇಂಡಿಯನ್ ಫಿಲಾಸಫಿ ಇದನ್ನೇ ಇರುತ್ತೆ. ನೀವು ಅಧಿಕಾರ, ಅವನಿಗೂ ಅಧಿಕಾರ ಇತ್ತು, ಅವನು ರಾಜ, ನೀವು CM PM.
ಈ ಕಡೆ ನೀವು 4 ML ಈ ಕಡೆ 4 ML ಇಟ್ಕೊಂಡು ನೋಡಿ ಅವನು ಕಾಂಟ್ರಿಬ್ಯೂಷನ್ ನೋಡಿ. ನೆಕ್ಸ್ಟ್ ಡೇ ಎಲ್ಲ ಅರೇಂಜ್ ಆಗಿರುತ್ತೆ, ಅಯೋಧ್ಯೆ ಸಂಭ್ರಮದಿಂದ ಆಚರಣೆ. ನೀನು ನೆಕ್ಸ್ಟ್ ಎಲ್ಲ ಪ್ರಿಪರೇಷನ್ ಇರುತ್ತೆ, ಪ್ರಜೆಗಳು ಸಂತೋಷವಾಗಿರ್ತಾರೆ, ಅಂತ ಮರ್ಯಾದೆ ಪುರುಷೋತ್ತಮ ನಮ್ಮನ್ನು ಆಳ್ತಾನೆ ಅಂತ. ಹೋಗ್ಬೇಕು, ಹೊರಡ್ತೀನಿ ಅಂತಾನೆ. ಹೊರಡ್ಬೇಕಾದ್ರೆ ಬ್ಯಾಗು ಎಲ್ಲ ದುಡ್ಡು ಗಿಡ್ಡು ಅಂತ ಎಷ್ಟೋ ಆಭರಣ ತೊಗೊಂಡು ಹೋಗ್ತಾನ. ಹೆಂಗೆ ಹೋಗ್ತಾನ ಅವನು ಒಬ್ಬ ಸಂತ? ಇನ್ ದ್ಯಾಟ್ ವೇ. ಅದೇ ಸ್ಯಾಕ್ರಿಫಿಕೇಶನ್, ಪರ್ಸನಲ್ ಹ್ಯಾಪಿನೆಸ್ ಇಲ್ಲ, ಕಮಿಟ್ಮೆಂಟ್ ಹಂಗಿರ್ಬೇಕು. ಗೊತ್ತಾಯ್ತಾ? ಈ ಫ್ಯಾಮಿಲಿ ರಿಲೇಷನ್ಸ್ ಮೇಂಟೈನ್ ಆಯ್ತು ಅಂತ ಬಂತಲ್ಲ, ನೆಕ್ಸ್ಟ್ ಅವನ ಜೊತೆಗೆ ಸೀತೆನೂ ಹೋಗ್ತಾಳೆ, ತಮ್ಮ ಲಕ್ಷ್ಮಣನೂ ಹೋಗ್ತಾನೆ. ಆ ಥರ ನೋಡಿ ಹೆಂಗಿತ್ತು ಅದು. ಒಮ್ಮೆ ಅನ್ಸಲ್ವಾ ನಾವು ಆ ಕಾಲದಲ್ಲಿ ಇದ್ರೆ ಚೆನ್ನಾಗಿರೋದು ಅಂತ? ಅನ್ಸುತ್ತಲ್ವಾ ಎಷ್ಟು ಆದರ್ಶ ಇತ್ತು ಅನ್ನೋದು. ಈಗ ಹಂಗಿದೆಯಾ? ಈಗ ಹಿಂಗಿದ್ರೆ ಇಷ್ಟೊಂದು ಯಾಕೆ ಡೈವರ್ಸ್ ಕೇಸ್ ಬರ್ತಿತ್ತು ಕೋರ್ಟಲ್ಲಿ? ಅಂತ ಪರಿಸ್ಥಿತಿ ಬಂದರೆ ಡೈವರ್ಸ್ ಆಗಲಿಲ್ಲ ಅವಳು. ಕಮಿಟ್ಮೆಂಟ್ ಹೆಂಗಿರ್ಬೇಕು, ಬದ್ಧತೆ ಅಂತಾರೆ. ನೀವು ಓದ್ ತಗೊಳಲ್ವಾ ಮದುವೆ ಟೈಮಲ್ಲಿ? ತೊಗೊಂತಿರತ್ತಾನೆ. ಸೊ ಫ್ಯಾಮಿಲಿ ರಿಲೇಷನ್ ಎಷ್ಟು ಫಿಲಾಸಫಿಕಲಿ ಅಷ್ಟು ಬಾಂಡಿಂಗ್ ಇತ್ತಲ್ಲಿ. ಸೊ ಅದನ್ನು ಹೇಳಿತ್ತು ನಮ್ಮ ಇಂಡಿಯನ್ ಫಿಲಾಸಫಿ, ಯಥಾ ರಾಜ ಯಥಾ ಪ್ರಜಾ. ಅವನ ಕ್ವಾಲಿಟಿ ಹೆಂಗಿತ್ತು. ಅದಕ್ಕೆ ಈಗ ಏನಂತಾರೆ, ಏನ್ ಬೇಕು ಅಂದ್ರು ಮಹಾತ್ಮ ಗಾಂಧೀಜಿ, ರಾಮರಾಜ್ಯ ಯಾಕೆ ಬೇಕು ಅಂದ್ರು ಹಿಂಗಿತ್ತು ಅಲ್ಲಿ. ಇಂಥ ಆಡಳಿತಗಾರ ಇದ್ದ, ಅಂತ ಆಡಳಿತಗಾರ ನಮ್ಮ ದೇಶಕ್ಕೆ ಬೇಕು. ಇಟ್ ಮೇ ಬಿ ಸಿವಿಲ್ ಸರ್ವೆಂಟ್ಸ್, ಇಟ್ ಮೇ ಬಿ ಪೊಲಿಟಿಷಿಯನ್ಸ್. ಸೊ ಅದಕ್ಕೆ ಗಾಂಧೀಜಿ ರಾಮರಾಜ್ಯದ ಕಲ್ಪನೆ ಬಯಸಿದ್ರು. ಯಥಾ ರಾಜ ತಥಾ